ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 23ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂದರೆ ಆತ್ಮಾರ್ಥಕ ಸರ್ವನಾಮಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಪ್ರೊನೌನ್ ಅಂದರೆ ಏನಂತ ನಾವು ತಿಳ್ಕೊಳ್ಬೇಕು. ನಾಮಪದದ ಬದಲಾಗಿ ಉಪಯೋಗಿಸುವ ಪದಗಳನ್ನು ಸರ್ವನಾಮಗಳು ಅಂತ ಕರೀತಾರೆ, ಅಂದರೆ ಪ್ರೊನೌನ್ ಅಂತ ಕರೀತಾರೆ. ಉದಾಹರಣೆಗೆ ಆಲ್ರೆಡಿ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಇಲ್ಲಿ ನೋಡಿ, ಐ ನಾನು, ವಿ ನಾವು, ಯು ನೀನು, ಯು ನೀವು, ಹಿ ಅವನು, ಶಿ ಅವಳು, ಇಟ್ ಇದು ಅಥವಾ ಅದು, ದೇ ಅವರು, ಇವೆಲ್ಲ ಪ್ರೊನೌನ್ಗಳು. ಅಂದರೆ ಇದನ್ನು ನಾವು ಸಬ್ಜೆಕ್ಟಾಗಿ ಬಳಸ್ತೇವೆ. ಅಂದರೆ ಒಂದು ವಾಕ್ಯದ ಕರ್ತೃಪದವಾಗಿ, ಅಂದರೆ ಕೆಲಸ ಯಾರು ಮಾಡ್ತಾರೆ ಅದನ್ನು ಕರ್ತೃಪದವಾಗಿ ಬಳಸ್ತೇವೆ. ಇದಕ್ಕೆ ಸಬ್ಜೆಕ್ಟ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಪೊಸೆಸಿವ್ ಪ್ರೊನೌನ್ ಅಂದರೆ ಏನು ಇದನ್ನು ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಈ ಉದಾಹರಣೆಯನ್ನು ನೋಡಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನಂತೇಳಿ. ಪೊಸೆಸಿವ್ ಪ್ರೊನೌನ್ ಅಂದರೆ ಐ ಆಮ್ ರವಿ, ನಾನು ರವಿ. ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ಇದು ಯಾರ ಪುಸ್ತಕ? ನನ್ನ ಪುಸ್ತಕ. ಅಂದರೆ ಇದು ಓನರ್ಶಿಪ್ಪನ್ನು ಹೇಳ್ತಾ ಇದೆ, ಅಂದರೆ ನನ್ನ ಸ್ವಂತ ಮಾಲೀಕದ್ದು, ಅಂದರೆ ನಾನು ಇದ್ರ ಮಾಲೀಕ ಅಂತ ಹೇಳ್ತಾ ಇದ್ದೆ. ಅದರ ಅರ್ಥ ಇಲ್ಲಿ ಮೈ ಅಂದರೆ ನನ್ನ. ಓಕೆ, ಇದನ್ನೇ ಇನ್ನೊಂದು ವಿಧವಾಗಿ ಹೇಳೋದಾದರೆ ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು. ಮೈನಲ್ಲಿ ಬಂದಿದೆ, ವಾಕ್ಯದ ಕೊನೆಯಲ್ಲಿ ಬಂದಿದೆ. ಏನನ್ನು ಹೇಳ್ತಾ ಇದೆ? ಇದು ನನ್ನದಂತ ಹೇಳ್ತಾ ಇದೆ. ಸೆಕೆಂಡ್ ಉದಾಹರಣೆಯಲ್ಲೂ ನನ್ನದೇ ಅಂತ ಹೇಳ್ತಿತ್ತು, ಥರ್ಡ್ ಉದಾಹರಣೆಯಲ್ಲೂ ನನ್ನದೇ ಅಂತ ಹೇಳ್ತಿದ್ದೆ. ಆದರೆ ಇಲ್ಲಿ ನನ್ನದಂತ ಒತ್ತಿ ಹೇಳ್ತಾ ಇದೆ. ಈ ಥರ ಇದ್ದದ್ದನ್ನು ಪೊಸೆಸಿವ್ ಪ್ರೊನೌನ್ಸ್ ಅಂತ ಹೇಳ್ತಾರೆ. ಇದನ್ನು ನಾವು ವಿಸ್ತಾರವಾಗಿ ಕಲಿಯೋಣ. ಅದಕ್ಕಿಂತ ಮುಖ್ಯವಾಗಿ ಟೋಟಲ್ ಚಾರ್ಟನ್ನು ಒಂದು ಸತಿ ಕಂಪ್ಲೀಟಾಗಿ ನೋಡಿಬಿಡೋಣ. ಇಲ್ಲಿ ನೋಡಿ, ಉದಾಹರಣೆಗೆ ಐ ನಾನು, ಮೈ ನನ್ನ, ಮೈನ್ ನನ್ನದು, ವಿ ನಾವು, ಅವರ್ ನಮ್ಮ, ಅವರ್ಸ್ ನಮ್ಮದು, ಯು ನೀನು, ಯುವರ್ ನಿನ್ನ, ಯುವರ್ಸ್ ನಿನ್ನದು. ಅದನ್ನೇ ಪ್ಲೂರಲ್ ಆಗಿ ಯು ನೀವು, ಯುವರ್ ನಿಮ್ಮ, ಯುವರ್ಸ್ ನಿಮ್ಮದು. ಹಿ ಅವನು, ಹಿಸ್ ಅವನ, ಹಿಸ್ ಅವನದ್ದು. ಶಿ ಅವಳು, ಹರ್ ಅವಳ, ಹರ್ಸ್ ಅವಳದ್ದು ಅಥವಾ ಆಕೆಯದ್ದು. ಇಟ್ ಇದು, ಇಟ್ಸ್ ಇದರ, ಇಟ್ಸ್ ಇದರದ್ದು. ದೇ ಅವರು, ದೇರ್ ಅವರ, ದೇರ್ಸ್ ಅವರದ್ದು. ಇವುಗಳಿಗೆ ಆತ್ಮಾರ್ಥಕ ಸರ್ವನಾಮಗಳಂತ ಕರೀತಾರೆ. ಇದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾನು ಐ ಮೈ ಮೈನ್ ಇದನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಒಂದು ಉದಾಹರಣೆ ನಾನು ಕೊಟ್ಟರೆ ದಿಸ್ ಈಸ್ ಮೈ ಬುಕ್ ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತಲಿರೋ ವಸ್ತುಗಳನ್ನೆಲ್ಲ ನೀವು ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಪೆನ್, ದಿಸ್ ಈಸ್ ಮೈ ಚೇರ್ ಹೀಗೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸುಲಭವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ. ಐ ಆಮ್ ರವಿ, ನಾನು ರವಿ. ಐ ಆಮ್ ಎ ಡಾಕ್ಟರ್, ನಾನೊಬ್ಬ ವೈದ್ಯ. ಐ ಆಮ್ ಆ್ಯನ್ ಅಡ್ವೊಕೇಟ್, ನಾನೊಬ್ಬ ವಕೀಲ. ಐ ಆಮ್ ಆ್ಯನ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಐ ಆಮ್ ಎ ಮೆಕ್ಯಾನಿಕ್, ನಾನೊಬ್ಬ ಮೆಕ್ಯಾನಿಕ್ ಆಗಿದ್ದೇನೆ. ಈಗ ಅದರ ಪೊಸೆಸಿವ್ ಪ್ರೊನೌನ್ಸ್ ಮೈ, ಮೈ ಅಂದರೆ ನನ್ನ ಅಂತ ಅರ್ಥ ಬರುತ್ತೆ. ದಿಸ್ ಈಸ್ ಮೈ ಪೆನ್, ಇದು ನನ್ನ ಪೆನ್ನು. ದಿಸ್ ಈಸ್ ಮೈ ಚೇರ್, ಇದು ನನ್ನ ಕುರ್ಚಿ. ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ದಿಸ್ ಈಸ್ ಮೈ ಹೌಸ್, ಇದು ನನ್ನ ಮನೆ. ದಿಸ್ ಈಸ್ ಮೈ ಫೈಲ್, ಇದು ನನ್ನ ಫೈಲು. ದಿಸ್ ಈಸ್ ಮೈ ಡಾಗ್, ಇದು ನನ್ನ ನಾಯಿ. ದಿಸ್ ಈಸ್ ಮೈ ಕ್ಯಾಟ್, ಇದು ನನ್ನ ಬೆಕ್ಕು. ದಿಸ್ ಈಸ್ ಮೈ ಬ್ಯಾಗ್, ಇದು ನನ್ನ ಚೀಲ. ದಿಸ್ ಈಸ್ ಮೈ ಬೈಕ್, ಇದು ನನ್ನ ಬೈಕು. ದಿಸ್ ಈಸ್ ಮೈ ಗನ್, ಇದು ನನ್ನ ಗನ್. ಈಗ ಇದನ್ನೇ ಎರಡನೇ ವಿಧವಾಗಿ ಹೇಳುವಾಗ, ಅಂದರೆ ಮೈನನ್ನು ಬಳಸಿ ಹೇಳುವಾಗ ಮೊದಲು ದಿಸ್ ಬುಕ್, ದಿಸ್ ಚೇರ್, ದಿಸ್ ಟೇಬಲ್, ದಿಸ್ ಪೆನ್ ಅಂತ ವಾಕ್ಯವನ್ನು ಪ್ರಾರಂಭ ಮಾಡಬೇಕು. ನಾವು ಯಾವ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀವಿ, ಯಾವ ವಸ್ತುವಿನ ಬಗ್ಗೆ ಹೇಳ್ತಾ ಇದ್ದೇವೆ ಅದನ್ನು ಮೊದಲು ಹೇಳಿ, ನಂತರ ಹೆಲ್ಪಿಂಗ್ ವರ್ಬ್ ಈಸನ್ನು ಬಳಸಿ ಕೊನೆಯಲ್ಲಿ ಮೈನ್ ಅನ್ನೋ ಪದವನ್ನು ಸೇರಿಸಬೇಕು. ನೆನ್ಪಿಟ್ಕೊಳ್ಳಿ, ಯಾವತ್ತೂ ಮೈನ್ ಅನ್ನೋ ಪದ ಕೊನೆಯಲ್ಲಿ ಬರುತ್ತೆ. ಉದಾಹರಣೆಗೆ ದಿಸ್ ಪೆನ್ ಈಸ್ ಮೈನ್, ಈ ಪೆನ್ನು ನನ್ನದು. ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು. ದಿಸ್ ಟೇಬಲ್ ಈಸ್ ಮೈನ್, ಈ ಮೇಜು ನನ್ನದು. ದಿಸ್ ಚೇರ್ ಈಸ್ ಮೈನ್, ಈ ಕುರ್ಚಿ ನನ್ನದು. ದಿಸ್ ಮೊಬೈಲ್ ಈಸ್ ಮೈನ್, ಈ ಮೊಬೈಲ್ ನನ್ನದು. ಮೈನ್ ಯಾವತ್ತು ವಾಕ್ಯದ ಕೊನೆಯಲ್ಲಿ ಬರುತ್ತೆ, ಆವಾಗ ಇದು ನನ್ನದು ಅನ್ನೋ ಅರ್ಥ ಕೊಡುತ್ತೆ. ಮೈ ಅಂದರೆ ನನ್ನ, ನನ್ನದು ಅನ್ನಲಿಕ್ಕೆ ಮೈನ್.
ಬಹುವಚನದ ವಾಕ್ಯಗಳನ್ನು ಕೂಡ ಅದೇ ಥರ ಹೇಳ್ಬೋದು. ಉದಾಹರಣೆ ನೋಡಿ, ದೀಸ್ ಬುಕ್ಸ್ ಆರ್ ಮೈನ್. ದೀಸ್ ಅಂದರೆ ಇವುಗಳು, ಈ ಪುಸ್ತಕಗಳು ನನ್ನವು. ದೀಸ್ ಪೆನ್ಸ್ ಆರ್ ಮೈನ್. ಈ ಪೆನ್ನುಗಳು ನನ್ನವು. ದಿಸ್ ಚೇರ್ ವಾಸ್ ಮೈನ್. ಭೂತಕಾಲವನ್ನು ಹೇಳ್ತಾ ಇದ್ದೇವೆ. ದಿಸ್ ಚೇರ್ ವಾಸ್ ಮೈನ್. ಈ ಚೇರು ನನ್ನದಾಗಿತ್ತು. ದಿಸ್ ಚೇರ್ ಈಸ್ ಮೈನ್ ಅಂದರೆ ಇದು ನನ್ನ ಕುರ್ಚಿ ಆಗಿದೆ. ದಿಸ್ ಚೇರ್ ವಾಸ್ ಮೈನ್ ಅಂದರೆ ಈ ಕುರ್ಚಿ ನನ್ನದು ಆಗಿತ್ತು ಭೂತಕಾಲದಲ್ಲಿ. ದೀಸ್ ಚೇರ್ಸ್ ವರ್ ಮೈನ್. ಈ ಕುರ್ಚಿಗಳು ನನ್ನದು ಆಗಿದ್ವು. ಅದೇ ಥರ ದಿಸ್ ಮೊಬೈಲ್ ವಾಸ್ ಮೈನ್. ಈ ಮೊಬೈಲ್ ನನ್ನದಾಗಿತ್ತು. ಯಾವಾಗ ಭೂತಕಾಲದಲ್ಲಿ ಆಗಿತ್ತು. ಈಗ ನಾನು ಅದನ್ನು ಬೇರೆ ಯಾರಿಗೋ ಕೊಟ್ಟಿದ್ದೀನಿ, ಅಥವಾ ನನ್ನ ಅಣ್ಣನೋ ತಮ್ಮನೋ ಯಾರೋ ಯೂಸ್ ಮಾಡ್ತಾ ಇದ್ದಾರೆ. ದೀಸ್ ಬುಕ್ಸ್ ವರ್ ಮೈನ್. ಈ ಪುಸ್ತಕಗಳು ನನ್ನವು ಆಗಿದ್ದು. ಯಾವಾಗ? ಭೂತಕಾಲದಲ್ಲಿ. ಹೀಗೆ ಹೆಚ್ಚೆಚ್ಚು ಉದಾಹರಣೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಇದೆ. ಆಯ್ ಅಂದರೆ ನಾನು, ಮೈ ಅಂದರೆ ನನ್ನ, ಮೈನ್ ಅಂದರೆ ನನ್ನದು. ಮೈನ್ ಯಾವತ್ತು ವಾಕ್ಯದ ಕೊನೆಯಲ್ಲಿ ಬರುತ್ತೆ.